ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿರುದ್ಯೋಗಿಗಳು ಕಾಕ್ರೋಚ್ ಮತ್ತು ಪ್ಯಾರಾಸೈಟ್ ರೀತಿಯಲ್ಲಿ ಎಲ್ಲ ಕಡೆ ಹೋಗಿ ಸಿಸ್ಟಮ್ ವಿರುದ್ಧ ಕೆಣಕ್ತಾ ಇರ್ತಾರೆ ಅಥವಾ ಕೆದಕ್ತಾ ಇರ್ತಾರೆ. ಅವರು ಮೀಡಿಯಾ ಆಗ್ತಾರೆ, ಸೋಷಿಯಲ್ ಮೀಡಿಯಾ ಆಗ್ತಾರೆ, RTI ಕಾರ್ಯಕರ್ತರಾಗ್ತಾರೆ, ಹೋರಾಟಗಾರರಾಗ್ತಾರೆ, ಏನೇನೋ ಮಾಡಿ ಎಲ್ಲ ಜಾಗದಲ್ಲೂ ಹೋಗಿ ಕೆದಕುವಂತಹ ಕೆಲಸವನ್ನು ಮಾಡ್ತಾರೆ. ಸಿಸ್ಟಮನ್ನು ಒಂದು ರೀತಿ ಹಾಳುಗೆಡುತ್ತಾರೆ ಅನ್ನುವ ರೀತಿಯಲ್ಲಿ ಈ ದೇಶದ ಮುಖ್ಯ ನ್ಯಾಯಮೂರ್ತಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರು ಆ ಒಂದು ಮಾತನ್ನು ಹೇಳಿಬಿಟ್ರು. ಅವರ ಬಾಯಿಂದ ಆ ಮಾತು ಬಂದಿದ್ದೇ ತಡ ಒಂದು ಕಡೆ ಅದರ ವಿರುದ್ಧ ಅಸಮಾಧಾನಗಳು ಎದ್ದರೆ, ಇನ್ನೊಂದು ಕಡೆ ಹೌದು ನಾವು ನಿರುದ್ಯೋಗಿಗಳು, ಹೀಗೇನೆ ನಾವೇ ಒಂದು ನಿಮಗೆ ಉತ್ತರವನ್ನು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಪಕ್ಷದ ಹೆಸರನ್ನು ಇಟ್ಟು ಒಂದು ವೆಬ್ಸೈಟ್ ಓಪನ್ ಮಾಡಿ ಅದಕ್ಕೆ ರಿಜಿಸ್ಟ್ರೇಷನ್ಗಳನ್ನು ತಗೊಳ್ತಿದ್ದಾರೆ ಒಬ್ಬರು ಯುವಕರು. ಸೊ ಏನಿದು ಇಡೀ ಪ್ರಕರಣ, ಈ ಪ್ಯಾರಾಸೈಟ್, ಕಾಕ್ರೋಚ್ ಅನ್ನುವಂತಹ ಪದಗಳನ್ನು ಈ ದೇಶದ ಜನ್ಝಿಗೆ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಬಳಸಿದ್ದು ಯಾವ ಸಂದರ್ಭದಲ್ಲಿ, ಅದು ಮುಂದೇನಾಯಿತು, ಅದರ ಬಗ್ಗೆ ಈಗ CJI ಕೊಡ್ತಾ ಇರುವಂತಹ ಕ್ಲಾರಿಫಿಕೇಶನ್ ಏನು ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊನ್ನೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಮತ್ತು ಇನ್ನೊಬ್ಬರು ನ್ಯಾಯಾಧೀಶರಿರುವಂತಹ ಪೀಠಕ್ಕೆ ಒಂದು ಅಪ್ಲಿಕೇಶನ್ ಬಂತು. ಈ ಹಿಂದೆನೇ ಸೇಮ್ ಅಪ್ಲಿಕೇಶನ್ ಬಂದಿತ್ತಂತೆ. ಒಬ್ಬರು ಲಾಯರ್, ವಕೀಲರು ದೆಹಲಿ ಹೈಕೋರ್ಟ್ಗೆ ನಿರ್ದೇಶನ ಕೊಡಿ ನನ್ನನ್ನು ಹಿರಿಯ ವಕೀಲ ಅಂತ ಪರಿಗಣಿಸೋದಕ್ಕೆ ಅಂತ ಅವ್ರದ್ದು ಅಹವಾಲು. ಆ ಅಹವಾಲನ್ನು ಈ ಹಿಂದೆನೂ ಹಾಕಿದ್ರಂತೆ, ಅದು ರಿಜೆಕ್ಟ್ ಆಗಿತ್ತಂತೆ, ಈಗ ಮತ್ತೆ ಹಾಕಿದ್ದಾರೆ. ಇದರಿಂದ ಸ್ವಲ್ಪ ಅಸಮಾಧಾನಗೊಂಡಂತಹ CJI ಸೂರ್ಯಕಾಂತ್ ಅವರು ಅವರನ್ನು ಟೀಕಿಸುವ ಭರದಲ್ಲಿ ಇಡೀ ದೇಶದ ನಿರುದ್ಯೋಗಿಗಳು ಮತ್ತು ಯುವ ಜನತೆಯನ್ನು ಒಂದು ರೀತಿ ಲೇವಡಿ ಮಾಡಿ ಬಿಸಾಕಿದ್ರು. ಏನು ಹೇಳಿದ್ರು, ಯುವ ಜನತೆ, ಅದರಲ್ಲೂ ನಿರುದ್ಯೋಗಿಗಳು ಅವ್ರಿಗವರೇ ಮೀಡಿಯಾ ಆಗಿಬಿಡ್ತಾರೆ, ಸೋಷಿಯಲ್ ಮೀಡಿಯಾ ಆಗಿಬಿಡ್ತಾರೆ, RTI ಕಾರ್ಯಕರ್ತರಾಗ್ಬಿಡ್ತಾರೆ, ಆಕ್ಟಿವಿಸ್ಟ್ಗಳಾಗ್ಬಿಡ್ತಾರೆ ಮತ್ತು ಆ ಮೂಲಕ ಇಡೀ ಸಿಸ್ಟಮನ್ನು, ವ್ಯವಸ್ಥೆಯನ್ನು ಕೆದಕ್ತಾ ಇರ್ತಾರೆ. ಅವ್ರಿಗಿದೇ ಕೆಲಸ ಆಗೋಯ್ತು, ನಿಮಗೆ ಹಿರಿಯ ವಕೀಲ ಅಂತ ಸಿಗೋದಿಲ್ಲ ಅಂದ್ಬಿಟ್ರು. ಯಾವಾಗ ಈ ಒಂದು ರೀತಿಯಾದಂತಹ ಮಾತುಗಳು CJI ಬಾಯಿಂದ ಬಂತು, ಜನ್ಝಿ ಸಿಟ್ಟಿಗೆದ್ದು ಬಿಡ್ತು. ಇಡೀ ದೇಶದಲ್ಲಿ ಜನ್ಝಿ ಒಂದು ಕಡೆ ಸಿಟ್ಟಿಗೆ ಎದ್ದೊಳೋದು ಇರಲಿ, ಈ ಕಡೆ ಬೇರೆ ರೀತಿಯಾದಂತಹ ಜನರು ಸಹ, ಬುದ್ಧಿಜೀವಿಗಳು ಮತ್ತು ಸಾಹಿತಿಗಳು, ಹೋರಾಟಗಾರರು ಎಲ್ಲರೂ ಸಹ ಅದ್ರ ಬಗ್ಗೆ ದಿಗ್ಭ್ರಮೆ ವ್ಯಕ್ತಪಡಿಸ್ಬಿಟ್ರು. ಈ ದೇಶದ CJI ಈ ದೇಶದ ಯುವ ಜನತೆಯನ್ನು ನೋಡಿ ಏನು ಹೇಳ್ತಿದ್ದಾರೆ, ಅವರನ್ನು ಪ್ಯಾರಾಸೈಟ್, ಪರಾವಲಂಬಿ ಜೀವಿ ಅಂತ ಕರೀತಿದಾರಲ್ಲ, ಕಾಕ್ರೋಚ್ ಅಂತ ಕರೀತಿದಾರಲ್ಲ. ಇದೆಷ್ಟು ಸರಿ ಇದೆ? ನಿರುದ್ಯೋಗಿಗಳನ್ನ ಆ ರೀತಿ ಕರೆಯೋದೆಷ್ಟು ಸರಿ ಇದೆ? ಹೀಗೆಲ್ಲ ವಿಡಂಬನೆ, ಒಂದಷ್ಟು ವಿಶ್ಲೇಷಣೆ, ಟೀಕೆ, ಟಿಪ್ಪಣಿ ಎಲ್ಲ ಕೂಡ ನಡೀತಾ ಇತ್ತು. ಇದರ ನಡುವೆ ಒಬ್ಬರು ಯುವಕರು, ಈಗ ಆ ವ್ಯಕ್ತಿ ಅಮೆರಿಕದ ಬಾಸ್ಟನ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ಇನ್ನು 30 ವರ್ಷ ಅವರಿಗೆ, ಅಭಿಜಿತ್ ದೀಪಿಕೆ ಅಂತ. ಆ ವ್ಯಕ್ತಿ ಈ ಸ್ಟೇಟ್ಮೆಂಟಿನ ನಂತರ ಒಂದು ವೆಬ್ಸೈಟ್ ಓಪನ್ ಮಾಡಿಬಿಟ್ರು, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ. ಆ ವೆಬ್ಸೈಟ್ನಲ್ಲಿ ನೀವು ಈ ಪಕ್ಷಕ್ಕೆ, ಅದು ಅಧಿಕೃತವಾಗಿ ರಿಜಿಸ್ಟರ್ ಆಗಿರೋ ಪಕ್ಷ ಅಲ್ಲ, ರಾಜಕೀಯ ಪಕ್ಷ ಅಲ್ಲ, ಬಟ್ ಆ ರೀತಿ ಹೆಸರನ್ನ ಇಟ್ಟು ನೀವು ಇದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಥವಾ ಮೆಂಬರ್ಸ್ ಆಗಿ ಅನ್ನುವಂತಹ ಕರೆ ಕೊಟ್ಟರು. ಸಾಕಷ್ಟು ಜನ, ಆದರೂ ಯಾವ ಮಟ್ಟಕ್ಕೆ ಅಂದರೆ X ಖಾತೆಯಲ್ಲಿ 38,000 ಜನ ಫಾಲೋವರ್ಸ್ ಆದರು. ಇನ್ಸ್ಟಾಗ್ರಾಮ್ನಲ್ಲಿ 4.2 ಲಕ್ಷ ಫಾಲೋವರ್ಸ್ ಆಗ್ಬಿಟ್ರು ಕೇವಲ 3 ದಿನದಲ್ಲಿ, ಜಸ್ಟ್ 3 ಡೇಸ್. ಆ ಮಟ್ಟಕ್ಕೆ ಅದು ಒಂದು ರೀತಿ ಯುವ ಜನತೆಯನ್ನು ಸೆಳೆದುಬಿಡ್ತು, ಜನ್ಝಿಯನ್ನು ಸೆಳೆದುಬಿಡ್ತು. ಯಾಕಂದರೆ ಜನ್ಝಿ ಆಲ್ರೆಡಿ ಈ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆಯಿಂದ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದೆ. ತನಗೆ ಉದ್ಯೋಗ ಸಿಗ್ತಾ ಇಲ್ಲ, ತನ್ನ ಜೀವನ ಏನು, ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ತಲೆ ಕೆಡಿಸ್ಕೊಂಡಿರುವಂತಹ, ಒಂದು ರೀತಿ ಡಿಪ್ರೆಷನ್ಗೆ ಹೋಗ್ತಿರುವಂತಹ, ತುಂಬ ದೊಡ್ಡ ಮಟ್ಟದಲ್ಲಿ ಇರುವಂತಹ ಜನ್ಝಿಯನ್ನು, ನಿರುದ್ಯೋಗಿಗಳನ್ನು ನೀವು ಕಾಕ್ರೋಚ್ಗಳು, ನೀವು ಪರಾವಲಂಬಿ ಜೀವಿಗಳು ಅಂತ ಕರೆಯೋದಾದರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಮಾನಸಿಕ ಅವ್ರಿಗೆ ಪೆಟ್ಟು ಕೊಡುತ್ತೆ. ಆ ಪೆಟ್ಟಿನ ಪ್ರಭಾವನೇ ಇಲ್ಲಿ ಕೆಲಸ ಮಾಡ್ತಿರೋದು ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥದ್ದಕ್ಕೆ.
ನಮ್ಮನ್ನು ಜಿರಳೆ ಅಂತ ಕರಿತೀರಾ? ಸರಿ, ನಾವು ಜಿರಳೆಗಳ ಹೆಸರಲ್ಲೇ ನಾವು ರಾಜಕೀಯ ಮಾಡ್ತೀವಿ ನೋಡ್ತೀರಾ ಅನ್ನೋ ರೀತಿಯಲ್ಲಿ ಸವಾಲು ಹಾಕುವ ರೀತಿಯಲ್ಲಿ ಇದೊಂದು ಪಾರ್ಟಿಯನ್ನು ಈ ಅಭಿಜಿತ್ ದೀಪಿಕೆ ಅನ್ನುವಂಥವರು ಅಮೆರಿಕದ ಬೋಸ್ಟನ್ನಲ್ಲಿ ಓದ್ತಾ ಇದ್ದಾರೆ. ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ಅವರು ಇದನ್ನು ಮಾಡಿದರೆ ಅದು ಇಡೀ ದೇಶದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ. ಯಾವ ಮಟ್ಟಕ್ಕೆ ಅಂದರೆ ಕೆಲವರು ಅವರೇ ಆ ವೆಬ್ಸೈಟ್ ಹೇಳ್ಕೊಳ್ತಿದೆ, ಮಹುವಾ ಮೈತ್ರ ಅಂತವರು ಸಹ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ನಮ್ಮ ವೆಬ್ಸೈಟಲ್ಲಿ ಅಂತ. ಸೊ ಆ ಮೂಲಕ ಸಾಕಷ್ಟು ಜನ ಯಾರೆಲ್ಲ ಈ ದೇಶದಲ್ಲಿ ಸದ್ಯಕ್ಕೆ ನಡೀತಾ ಇರುವಂತಹ ಬೆಳವಣಿಗೆಗಳಿಂದ ಅಸಮಾಧಾನಗೊಂಡಿದ್ದಾರೋ, ಮೋದಿ ನೇತೃತ್ವದಲ್ಲಿರುವಂತಹ ಸರ್ಕಾರ ಮಾಡ್ತಿರುವಂತಹ ಆಡಳಿತ ವೈಖರಿಯನ್ನು ಟೀಕೆ ಮಾಡ್ತಾರೋ, ಸರಿ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ ಅಂಥವ್ರೆಲ್ಲರೂ ಸಹ ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥದ್ದಕ್ಕೆ ಒಂದು ರೀತಿ ಸೆಳೆತಕ್ಕೊಳಗಾಗ್ತಿದ್ದಾರೆ. ಯಾಕಂದರೆ ಅಲ್ಲಿ ಜನ್ ಝಿ ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಸೇರ್ತಾ ಇದೆ. ಎಸ್, ನಾವು ಕಾಕ್ರೋಚ್ಗಳೇ. ಆದರೆ ಕಾಕ್ರೋಚ್ ಬಗ್ಗೆ ನಿಮಗೆ ಗೊತ್ತಿದೆಯಾ? ಈ ಜಗತ್ತಿನಲ್ಲಿ ಯಾವ ದೊಡ್ಡ ದುರಂತ ನಡೆದ್ರು, ಪರಮಾಣು ಬಾಂಬ್ ಹಾಕಿದ್ರು ಸಹ ಬದುಕುಳಿಯಬಹುದಾದಂತಹ ಒಂದೇ ಜೀವಿ ಅದು ಕಾಕ್ರೋಚ್. ಕಾಕ್ರೋಚನ್ನು ಅಷ್ಟು ನೀವು ಕೇವಲವಾಗಿ ನೋಡಬೇಡಿ ಅಂತ ಜನ್ಸಿ ಒಂದು ರೀತಿಯಾದಂತಹ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಇನ್ನು CJ ಅವರ ಸೂರ್ಯಕಾಂತ್ ಅವರ ಈ ಹೇಳಿಕೆಗೆ ಬರೋಣ. ಈ ಹೇಳಿಕೆ ನಿಜವಾಗ್ಲೂ ಸಹ ನೋವಿನ ಸಂಗತಿ, ನಿಜವಾಗ್ಲೂ ನೋವಾಗುತ್ತೆ. ಈ ದೇಶದ ಯುವ ಜನತೆಯನ್ನು ನೀವು ಅವ್ರೇನೋ ಪ್ರಶ್ನೆ ಮಾಡ್ತಾರೋ ಒಂದೇ ಕಾರಣಕ್ಕಾಗಿ ಅವರೇ ಮೀಡಿಯಾ ಆಗಿಬಿಡ್ತಾರೆ, ಸೋಷಿಯಲ್ ಮೀಡಿಯಾ ಆಗಿಬಿಡ್ತಾರೆ, RTI ಆಕ್ಟಿವಿಸ್ಟ್ಗಳಾಗ್ತಾರೆ, ಹೋರಾಟಗಾರರಾಗ್ಬಿಡ್ತಾರೆ. ಆ ಮೂಲಕ ವ್ಯವಸ್ಥೆಯನ್ನು ಒಂದು ರೀತಿ ತೊಂದರೆ ಕೊಡ್ತಾರೆ ವ್ಯವಸ್ಥೆಗೆ ಅಂತ ಹೇಳೋದಿದೆಯಲ್ಲ. ಮತ್ತೇನು ಮಾಡಬೇಕು ಈ ದೇಶದ ಯುವ ಜನತೆ? ನಿರುದ್ಯೋಗ ಅಂದ ತಕ್ಷಣ, ಉದ್ಯೋಗ ಸಿಗಲಿಲ್ಲ ಅಂದ ತಕ್ಷಣ ಮೋದಿ ಪಕೋಡ ಮಾರು ಅಂತ ಹೇಳಿದ್ರಲ್ಲ, ಹೋಗಿ ಪಕೋಡ ಮಾರ್ಕೊಂಡು ಬಿದ್ದಿರ್ಬೇಕಾ? ಅದಕ್ಕೂ ಸಹ ಎಣ್ಣೆ ಬಳಸಬೇಡಿ, ಎಣ್ಣೆ ರೇಟ್ ಜಾಸ್ತಿ ಆಗಿದೆ, ಎಲ್ಲ ರೇಟುಗಳು ಜಾಸ್ತಿ ಆಗಿದೆ. ಅದನ್ನು ಹಾಕೋದಕ್ಕೂ, ಅಂಗಡಿ ಹಾಕೊಳ್ಳೋದಕ್ಕೂ ಒಂದು ಸ್ಟವ್, ಒಂದು ಪಾತ್ರೆ, ಒಂದಷ್ಟು ಎಣ್ಣೆ, ಒಂದಷ್ಟು ಹಿಟ್ಟು ತಗೊಂಬಂದು ಪಕೋಡ ಹಾಕೋದಕ್ಕೂ ಸಹ ಯುವ ಜನತೆ ಹತ್ರ ದುಡ್ಡು ಇಲ್ವಲ್ಲ. ಏನು ಮಾಡಬೇಕು? ಅದಕ್ಕೂ ಲೋನ್ಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಇದೆಯಾ? ಅಂತಹ ಸರ್ಕಾರ ಇರೋದು. ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದು 2 ಕೋಟಿ ಉದ್ಯೋಗ ಕೊಡ್ತೀವಿ ಪ್ರತಿ ವರ್ಷ ಅಂತ ಹೇಳಿ ಉದ್ಯೋಗ ಕೇಳಿದವ್ರಿಗೆ ಪಕೋಡ ಹಾಕೊಳ್ಳಿ ಅಂತಾರೆ, ರೀಲ್ಸ್ ಮಾಡಿ ಅಂತ ಹೇಳ್ತಾರೆ. ಸರಿ, ರೀಲ್ಸ್ ಮಾಡಿ ಅಂತಾನೆ ಇದೇ ಸರ್ಕಾರ ತಾನೇ ಹೇಳಿದ್ದು, ಇದೇ ನರೇಂದ್ರ ಮೋದಿ ಅವರು ತಾನೇ ಹೇಳಿದ್ದು. ಅದನ್ನೇ ಒಂದು ರೀತಿ ಸ್ವೀಕರಿಸ್ತಂತೆ ಕೆಲವರು ರೀಲ್ಸ್ ಮಾಡಿ ದುಡಿದ್ರೆ ನಿಮಗೇನು ಸಮಸ್ಯೆ? ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ಮಾಡ್ಕೊಳ್ಳಿ, ಶಾರ್ಟ್ಸ್ ಮಾಡ್ಕೊಳ್ಳಿ, ಏನೋ ಒಂದು ಮಾಡ್ಕೊಳ್ಳಿ. ಅದನ್ನು ನೀವು ಪರಾವಲಂಬಿ ಜೀವಿ, ಪ್ಯಾರಾಸೈಟು, ಕಾಕ್ರೋಚು, ಜಿರಳೆ ಹೀಗೆಲ್ಲ ಟೀಕೆ ಮಾಡೋದಾದರೆ ಈ ದೇಶದ ಯುವ ಜನತೆ ಏನು ಮಾಡಬೇಕು ಮತ್ತೆ ನೀವೇ ಹೇಳಿ. ಅಂದರೆ ಏನು ಇಲ್ಲ, ಓದ್ಬಿಟ್ಟು ಸುಮ್ಮನೆ ಮನೇಲಿ ಕೂತ್ಕೊಂಡ್ಬಿಡ್ಬೇಕು, ಅಥವಾ ನಿರುದ್ಯೋಗಿ ಆಗಬಾರ್ದು ಅನ್ನೋದಾದರೆ, ಅಥವಾ ಪದವೀಧರರ ಅಂತ ಅನ್ನಿಸ್ಕೊಂಡು ನಿರುದ್ಯೋಗಿ ಅನ್ನಿಸ್ಕೋಬಾರ್ದು, ಓದೋದೇ ಬೇಡ, ಸ್ಕೂಲ್ಗೆ ಹೋಗೋದು ಬೇಡ, ಕಾಲೇಜ್ಗೆ ಹೋಗೋದು ಬೇಡ, ಸುಮ್ಮನೆ ಇದ್ದು ಬಿಡೋಣ, ಕೂಲಿ ನಾಲಿ ಮಾಡ್ಕೊಂಡು ಅಲ್ಲೆಲ್ಲ ರೋಡ್ ಹಾಕೋದು, ಗದ್ದೆಯಲ್ಲಿ ಹೊಲದಲ್ಲಿ ಕೆಲಸ ಮಾಡೋದು, ಇನ್ನೇನೋ ಮಾಡ್ಕೊಂಡಿದ್ದು ಬಿಡೋಣವಾ? ಅವ್ರು ಪ್ರಶ್ನೆ ಕೇಳ್ತಾರೆ ಅನ್ನೋದಕ್ಕೆ ಅವರನ್ನು ಪರಾವಲಂಬಿ ಜೀವಿಗಳು, ಪ್ಯಾರಾಸೈಟು, ಜಿರಳೆ, ಕಾಕ್ರೋಚು ಈ ರೀತಿ ಹೇಳ್ತಾರೆ. ಅದು ಈ ದೇಶದ CJI ಅನ್ನೋದಾದರೆ ದಟ್ ಈಸ್ ವೆರಿ ಶಾಕಿಂಗ್, ವೆರಿ ಶಾಕಿಂಗ್. ಹಾಗಾದರೆ ನಾವು ಎಲ್ಲಿ ಹೋಗ್ಬೇಕು? ಎಲ್ಲೂ ನ್ಯಾಯ ಸಿಗದೆ ಹೋದರೆ ಕೋರ್ಟಿಗೆ ಹೋಗ್ತೀವಿ, ಲೋಕಲ್ ಕೋರ್ಟಲ್ಲಿ ಸಿಕ್ಕಿಲ್ಲ ಅಂದರೆ ಹೈಕೋರ್ಟ್ಗೆ ಹೋಗ್ತೀವಿ, ಹೈಕೋರ್ಟಿಗೆ ಸಿಗಲಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಹೋಗ್ತೀವಿ. ಈ ದೇಶದ ಅತ್ಯಂತ ಉನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟ್. ಆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರೇ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟುಬಿಟ್ರೆ ಯುವ ಜನತೆಯ ಸಮಸ್ಯೆಗಳಿಗೆ ಆ ನ್ಯಾಯಮೂರ್ತಿಗಳ ಮುಂದೆ ಹೋಗೋದು ಹೇಗೆ ಹೋಗೋದು? ಯಾವ ನಂಬಿಕೆ ಮೇಲೆ ಹೋಗೋದು ಗೊತ್ತಿಲ್ಲ. ವೆರಿ ಶಾಕಿಂಗ್. ಬಟ್ ಅದಕ್ಕೆ ಪ್ರತ್ಯುತ್ತರವಾಗಿ ಈ ಅಭಿಜಿತ್ ದೀಪಿಕೆ ಅನ್ನುವಂಥವ್ರು ಮಾಡ್ತಿದ್ದಾರಲ್ಲ, ಅಂತಹ ಅಭಿಯಾನಗಳು ಅಟ್ಲೀಸ್ಟು ಈ ಸಮಾಜವನ್ನು ಎಚ್ಚರಿಸ್ತಾವೆ ಅಂತ ಅಂದ್ಕೊಂಡಿದ್ದೀವಿ. ಎಚ್ಚರಿಸಬೇಕು ಯುವ ಜನತೆಯನ್ನು. ಈ ರೀತಿ ನೀವು ಜಿರಳೆಗಳು, ನೀವು ಪರಾವಲಂಬಿ ಜೀವಿಗಳು, ನಿಮ್ಮ ಮಾತು ಕೇಳೋ ಅವಶ್ಯಕತೆನೇ ಇಲ್ಲ ಅನ್ನೋ ರೀತಿ ತೆಗೆದು ಬಿಸಾಕ್ಬಿಟ್ರೆ ನಿಜವಾಗ್ಲೂ ಜನ್ಸಿ ದಾರಿ ತಪ್ಪುತ್ತೆ ಜನ್ಸಿ. ಇನ್ನು ಈ ಹೇಳಿಕೆಯ ಬಗ್ಗೆ ಅದಕ್ಕೊಂದು ಕ್ಲಾರಿಫಿಕೇಶನ್, ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ CJ ಸೂರ್ಯಕಾಂತ್. ನಾನು ಹಾಗೆ ಹೇಳಲಿಲ್ಲ, ಈ ಮಾಧ್ಯಮಗಳು ಅದನ್ನು ಎಕ್ಸಾಜರೇಟ್ ಮಾಡಿಬಿಟ್ಟಿದ್ದಾವೆ ಅಥವಾ ತಿರುಚಿದ್ದಾವೆ, ಮಾಮೂಲಿ ಮಾಧ್ಯಮಗಳು ತಿರುಚಿದ್ದಾವೆ ಅಂತ. ನಾನು ಹೇಳಿದ್ದು ಕೆಲವರು ಫೇಕ್ ಡಿಗ್ರಿಗಳನ್ನು ತಗೊಂಡು ಎಲ್ಲ ಕಡೆನೂ ಸೇರ್ಕೊಂಡ್ಬಿಟ್ಟಿರ್ತಾರೆ, ಮೀಡಿಯಾ, ಸೋಷಿಯಲ್ ಮೀಡಿಯಾ ವಕೀಲರಾಗಿರ್ತಾರೆ.
RTI ಆಕ್ಟಿವಿಸ್ಟು ಹೀಗೆ ಮಾಡಿಕೊಂಡಿರ್ತಾರೆ. ಅವರು ಈ ದೇಶಕ್ಕೆ ಪ್ಯಾರಾಸೈಟ್ಗಳು, ಕಾಕ್ರೋಚ್ಗಳು ಅಂತ. ಬಟ್ ಅವರ ಆರಂಭದ ಸ್ಟೇಟ್ಮೆಂಟ್ ಇತ್ತಲ್ಲ, ಕೋರ್ಟಲ್ಲಿ ಹೇಳಿತ್ತು, ಅದು ಹಾಗಿರಲಿಲ್ಲ. ನೇರವಾಗಿತ್ತು. ಈಗ ತಿಪ್ಪೆ ಸಾರಿಸೋ ಕೆಲಸವನ್ನು ಮಾಡ್ತಿದ್ದಾರೆ CJ ಅಂತ ಅನ್ಸುತ್ತೆ. ತಿಪ್ಪೆ ಸಾರಿಸ್ತಿದ್ದಾರೇನೋ ಅಥವಾ ಅದನ್ನೊಂದು ತೇಪೆ ಹಾಕೋ ಕೆಲಸ ಮಾಡ್ತಿದ್ದಾರೇನೋ ಅಂತ. ಬಟ್ ಹಿ ಅಟರ್ಡ್ ದೋಸ್ ವರ್ಡ್ಸ್, ಅವು ಆನ್ ರೆಕಾರ್ಡ್ ಇರುವಂಥ ವರ್ಡ್ಸ್, ಆನ್ ರೆಕಾರ್ಡ್. ಸೊ ಇದಿಷ್ಟು ಈ ದೇಶದ ನಿರುದ್ಯೋಗಿಗಳನ್ನು, ಯುವ ಜನರನ್ನು ಆಲ್ಮೋಸ್ಟ್ ಪ್ಯಾರಾಸೈಟ್ಗಳು ಅಂದರೆ ಪರಾವಲಂಬಿ ಜೀವಿಗಳು, ಕಾಕ್ರೋಚ್, ಜಿರಳೆಗಳು ಅಂತ ಕರೆಯುವ ಮೂಲಕ CJI ಒಂದು ರೀತಿ ಯುವ ಜನತೆಯನ್ನು, ಜೆನ್ಸಿಯನ್ನು ಕೆಣಕಿದ್ದಾರೆ. ಜೆನ್ಸಿ ಅದಕ್ಕೆ ಪ್ರತ್ಯುತ್ತರವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ವೆಬ್ಸೈಟನ್ನು ಮಾಡಿ ಆ ಮೂಲಕ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.